ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ಇದು ಕತೆಗಳ ಕಟ್ಟೆ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ. ಅವರು ಕತೆಗಳನ್ನು ಕೇಳಿ ಆನಂದಿಸ್ಲಿ ಅಲ್ವಾ. ಅದೃಷ್ಟ ದೇವತೆ ಭಾಗ 4. ಇಲ್ಲ ಕಣೋ, ಅವಳು ವಾರದ ಬಡ್ಡಿ ಹಾಗೆ ದುಡ್ಡು ತಗೊಂಡಿದ್ದು. ನನಗಾಗಿ ಇದೊಂದು ಹೆಲ್ಪ್ ಮಾಡು. ಮೊದಲೇ ಬಡವರ ಮನೆ ಹುಡುಗಿ, ಬೇರೆ ಯಾರೂ ನಂಬಿಕಸ್ತರಿಲ್ಲ ನೀನು ಬಿಟ್ರೆ ಎಂದು ಅವನ ಬೆನ್ನು ಸಬರಿ ಹೇಳುವಾಗ, ಬೇಡ ಜಗ್ಗು, ಬೇಡಪ್ಪ, ಈ ಸಮಯ ನೋಡು, ಇಷ್ಟೊತ್ತಲ್ಲಿ ಹುಡುಗಿ ಮನೆಗೆ ಹೋಗೋದು ಸರಿಯಲ್ಲ ಎಂದರು ಸೀತಾರ. ಹಾಂ, ಅದು ಸರಿ ಜಗ್ಗು, ಬಾಯಾರಿಕೆ, ಸ್ವಲ್ಪ ನೀರು ಕೊಡು ಎಂದು ಹೇಳಿದರು. ಅಯ್ಯೋ ನೋಡಿ, ಮರ್ತೇ ಬಿಟ್ಟೆ, ಜ್ಯೂಸ್ ಮಾಡಿ ತರ್ತೀನಿ ಎಂದು ಅಡಿಕೆ ಮನೆಗೆ ಓಡಿದ್ದ ಜಗನ್. ಅವನು ಅತ್ತ ಹೋಗಿದ್ದ ಸಿತಾರ ಅವರ ಎದುರು ನಿಂತು ಅವರನ್ನೇ ನೋಡುತ್ತಿದ್ದರು. ದಾರ, ಹಾಗೆ ನೋಡಬೇಡ ಎಂದು ಮತ್ತಷ್ಟು ಸೆರ್ಗ ಬಿಗಿಯಾಗಿ ಹೊದ್ದು ಹೇಳಿದ್ರು ಸಿತಾರ. ಅವರ ನೋಟ ಅಸಹ್ಯ ತರಿಸಿತ್ತು. ಏನು ಸಿತಾರ, ಮಗನಿಗೆ ಏನೇನು ಹೇಳಿಕೊಡ್ತಿದ್ದೆ, ಯಾಕೆ ಎಲ್ಲ ಮರೆತು ಹೋಯ್ತೇನೋ ಎಂದು ಕೇಳುತ್ತಾ ಸಿತಾರ ಅವರ ಕೈ ಹಿಡಿಯಲು ಬಂದರು ದಾದ. ನೋಡು, ಇದೆಲ್ಲ ಬೇಡ, ಮರ್ಯಾದೆಯಿಂದ ನನ್ನ ಮಗನಿಂದ ದೂರ ಇರು ಎಂದು ಸಿತಾರ ಹೇಳಿದಾಗ ಜೋರಾಗಿ ನಕ್ಕು, ನಾನು ಅಲ್ಲ ದೂರ ಇರಬೇಕಾಗಿರೋದು, ನಿನ್ನ ಮಗ. ನಿನ್ನ ಕೈಲಿ ಆದರೆ ಅವನನ್ನು ದೂರ ಇರಿಸು ನೋಡೋಣ ಎಂದು ವ್ಯಂಗ್ಯವಾಗಿ ಹೇಳಿದರು. ಅದು ಆಗೋದಿಲ್ಲ ಅಂತ ಗೊತ್ತು, ನನ್ನ ಮಗನ ಬುದ್ಧಿಗೆ ಮಂಕು ಬಡ್ದಿದ್ದೀಯಾ ನೀನು ಎಂದು ಕೋಪದಿಂದ ಸಿತಾರ ಹೇಳಿದಾಗ, ಏನೇ ಹೇಳುತ್ತಾರ, ವಯಸ್ಸಲ್ಲಿ ಹೇಗಿದೆಯೋ ಮಗನಿಗೆ ವಯಸ್ಸಾದರೂ ಹಾಗೆ ಇದೆಯಾ, ಮುಖದಲ್ಲಿ ಒಂದೇ ಒಂದು ಕಲೆ ಇಲ್ಲ ನೋಡು ಎಂದು ನಕ್ಕಿದ್ದ ದಾದ. ಏಯ್ ಎಂದು ಸಿತಾರ ಜೋರಾಗಿ ಕೂಗಿದಾಗ, ಅರ್ಚಬೇಡ, ಮಗ ಬಂದು ಬಿಟ್ಟಾನು ಎಂದು ಹೇಳಿದಾಗ ಸುಮ್ಮನಾದ. ಅವರ ನೋಡಿ, ಗಂಡನೇ ಇಲ್ಲದ ಮೇಲೆ ಈ ತಾಳಿ ಕಾಲುಂಗ್ರ ಎಲ್ಲ ಯಾಕೆ ಎಂದು ಮತ್ತೆ ಅವರನ್ನು ಕೆರಳಿಸಿದ್ದ. ಗಂಡ ಸತ್ತರೂ ಸಹ ಕೊಳ್ಳಲ್ಲಿ ತಾಳಿ ಇದೆ, ಹಣೆಯಲ್ಲಿ ಕುಂಕುಮ ಇದೆ, ಇದ್ಯಾಕೋ ನನಗೆ ಬೇರೆ ಅರ್ಥ ಕೊಡ್ತಿದೆ, ಏನಂತ ಹೇಳಾ ಎಂದು ಕಣ್ಣು ಮಿಟುಕಿಸಿ ಹೇಳಿದಾಗ ಅವರನ್ನೇ ಕೆಕ್ಕರಿಸಿ ನೋಡಿ, ನನ್ನ ಗಂಡ ಸತ್ತಿಲ್ಲ, ಸಾಯೋದು ಇಲ್ಲ, ನಿನ್ನಂಥ ಕಚಡಗಳು ಎಷ್ಟೇ ಮಾತಾಡಿದ್ರು ಸೀತೆ ಯಾವತ್ತೂ ಪತಿವ್ರತನೆ ಎಂದು ಅವರ ಮುಖದ ಮೇಲೆ ಉಗ್ಗಿದ್ರು. ಈ ಥರ ಎಂದು ರೊಚ್ಚಿಗೆದ್ದ ದಾದ ಅವರ ಕೂತಿಗೆಗೆ ಕೈ ಹಾಕುವಷ್ಟರಲ್ಲಿ ಅಡುಗೆ ಮನೆಯಿಂದ ಏನೋ ಬಿದ್ದ ಶಬ್ದ ಹೇಗಿದ್ದ ಹಿಂದೆ ಸರಿದು ಚೇರಲ್ಲಿ ಕುಳಿತರು ದಾದ. ಒಳಗೆ ಕೂದು ಹೋಗಿದ್ದರು. ದಾದಾ, ನಿಮಗಾಗಿ ಸ್ಪೆಷಲ್ ಜ್ಯೂಸ್, ತುಂಬ ದೂರದಿಂದ ಬಂದಿದ್ದೀರಾ, ಹೊಟ್ಟೆ ತಣ್ಣಗೆ ಮಾಡ್ಕೊಳ್ಳಿ ಎಂದು 2 ಗ್ಲಾಸ್ ಹಿಡಿದು ಬಂದ ಜಗನ್. ಅಮ್ಮ ತಗೋ ನೀನು ಕುಡಿ ಎಂದು ಅಮ್ಮನಿಗೂ ಒಂದು ಗ್ಲಾಸ್ ಕೊಟ್ಟ. ಗ್ಲಾಸ್ ಕೈಯಲ್ಲಿ ಹಿಡಿದು, ನನ್ನ ಹೊಟ್ಟೆ ತಣ್ಣಗಿದೆ ಜಗ್ಗು, ಆದರೆ ನಿಮ್ಮ ಅಮ್ಮ ದಾದ ಹೊಟ್ಟೆ ಉರಿತಾ ಇದೆ ಅನಿಸುತ್ತೆ, ಅವರಿಗೆ ಕೊಡು, ತಣ್ಣಗೆ ಮಾಡ್ಕೊಳ್ಳಿ ಎಂದು ವ್ಯಂಗ್ಯನಗೆ ಬೀರಿದರು ಸಿತಾರ. ಇರಲಿ ಅಮ್ಮ, ನೀನು ಕುಡಿ ಎಂದಾಗ ಸುಮ್ಮನೆ ತುಟಿಗೆ ಗ್ಲಾಸ್ ಇಟ್ಟರು ಸಿತಾರ. ಅಮ್ಮ, ನಾನು ಆ ಹುಡುಗಿ ಮನೆಗೆ ಹೋಗಿ ಬರ್ತೀನಿ, ನೀನು ಬಾಗಿಲಾಕೊಂಡು ಮಲಗು ಎಂದು ಜಗನ್ ಹೇಳಿದಾಗ ದಾದ ಅವರ ಮೊಗದಲ್ಲಿ ನಗು ಮೂಡಿತು. ಜಗ್ಗು, ಯಾಕೋ ಸ್ವಲ್ಪ ಸುಸ್ತು, ಅಡುಗೆ ಸಹ ಮಾಡೋಕ್ಕಾಗ್ತಿಲ್ಲ, ಬರ್ತಾ ಊಟ ತಗೊಂಡು ಬಾರಪ್ಪ ಎಂದು ಸೀತಾ ಎದೆಯ ಮೇಲೆ ಕೈ ಇಟ್ಟಿದ್ದೆ ಗಾಬರಿಯಿಂದ ಅವರ ಬಳಿ ಬಂದು, ಯಾಕೆಮ್ಮ, ಏನಾದರೂ ಕೆಲಸ ಮಾಡಿದ್ಯಾ, ತುಂಬ ಸುಸ್ತಾ, ಹಾಸ್ಪಿಟಲ್ಗೆ ಹೋಗಿ ಬರೋಣ ಎಂದು ಒಂದರ ಮೇಲೊಂದು ಪ್ರಶ್ನೆ ಕೇಳಿದಾಗ ನಕ್ಕು, ಏನಿಲ್ಲ, ನೀನು ಹೋಗಿ ಬರ್ತಾ ಊಟ ತಗೊಂಡು ಬಾ ಎಂದು ಸುಸ್ತಾದಂತೆ ಹೇಳಿದಾಗ ಅವರ ಕೈ ಹಿಡಿದು, ಇಲ್ಲಿ ಕೂರು, ನಿನಗಿಂತ ಮುಖ್ಯ ಏನಿಲ್ಲ ನನಗೆ, ಅಡುಗೆ ನಾನೇ ಮಾಡ್ತೀನಿ, ದುಡ್ಡು ವಸೂಲಿ ಮಾಡೋಕೆ ನಾಳೆ ಹೋಗ್ತೀನಿ ಎಂದು ಹೇಳಿದಾಗ ಸಿತಾರ ಮೊಗದಲ್ಲಿ ನಗು ಮೂಡಿತ್ತು. ಹಾಗೆ ಕಾಲ ಮೇಲೆ ಕಾಲು ಹಾಕಿ ಸರಿ ಎಂದು ಹೇಳಿದಾಗ ಅವಮಾನ ಆದಂತೆ ಎದ್ದು ನಿಂತ ದಾದ. ಜಗ್ಗು, ನಾನು ಹೋಗ್ತೀನಿ, ಹಾಗಿದ್ರೆ ಸ್ವಲ್ಪ ಸಕ್ಕರೆ ಕೊಡು, ಸಿಹಿ ಕಡಿಮೆ ಆಗಿದೆ ಎಂದು ಹೇಳಿದಾಗ ಎದ್ದು ಓಡಿದ ಜಗನ್. ನೋಡಿದ್ಯಾ, ನಾನು ಹೇಳಿದ್ದೆ, ನಿನ್ನ ಸಹ ಬಿಟ್ಟು ಹೋದ ಹವ, ನೋಡ್ತಿರು ನಿನ್ನ ಈ ಆ್ಯಟಿಟ್ಯೂಡ್ಗೆ ಹೇಗೆ ತೋರಿಸ್ತೀನಿ ಅಂತ ಎಂದು ಅಲ್ಲಿ ನಿಲ್ಲದೆ ಹೋದಾಗ ಕುಸಿದು ಕುಳಿತ ಹಣೆಯ ಮೇಲೆ ಕೈ ಇಟ್ಟರು ಸಿತಾರ ಅವರು. ಇತ್ತ ಆಗಷ್ಟೇ ಎಲ್ಲರೂ ಹೋಗಿ ಹಾಗಿತ್ತು. ಮನೆ ಪೂರ್ತಿ ಸ್ವಚ್ಛ ಮಾಡುತ್ತಿದ್ಲು ಸಮೃದ್ಧಿ. 4-5 ಕೆಲಸದವರು ಬಿಟ್ಟರೆ ಮತ್ತಾರು ನೋಡರು ಅವಳನ್ನ. ಹೇ, ನಿನ್ನ ಅಣ್ಣ ಕರಿತಾ ಇದ್ದಾನೆ ನೋಡು, 1 ಲೋಟ ಸ್ಟ್ರಾಂಗ್ ಕಾಫಿ ಅಂತೆ ಎಂದು ಹೇಳಿದರು ಸುಮಾ. ಅಣ್ಣ ಎಂದು ಹೇಳಿದೆ ಮುಖದಲ್ಲಿ ಮಂದಹಾಸ ಮೂಡಿತ್ತು ಅವಳಿಗೆ. ಸರಿ ಎಂದು ಹೇಳಿ ಓಡಿ ಹೋಗಿ ಖುಷಿಯಿಂದ ಕಾಫಿ ಮಾಡಿಕೊಂಡು ಅವನ ಕೋಣೆಗೆ ಹೋದವಳು. ಅಣ್ಣ, ಕಾಫಿ ಎಂದಳು ಬಾಗಿಲ ಬಳಿ ನಿಂತು. ಒಳಗೆ ಹೋಗಲು ಸಹ ಅನುಮತಿ ಕೇಳಬೇಕಲ್ಲ. ಹಾಂ ಬಾ ಎಂದು ಅವ ಹೇಳಿದ ಮೇಲೆಗೆ ಒಳಗೆ ಹೋದವಳು ಅವನ ಎದುರು ಕಾಫಿ ಕಪ್ ಹಿಡಿದು ನಿಂತಳು. ಅವಳನ್ನೊಮ್ಮೆ ನೋಡಿ ಕಪ್ ತೆಗೆದುಕೊಂಡ. ಮತ್ತ್ಯಾಕೆ ಇಲ್ಲೇ ನಿಂತಿದೀಯಾ
ಎತ್ತಗಾದ್ರೂ ಹಾಳಾಗಿ ಹೋಗು ಎಂದ ಸುಹಾಸ್ ಅವಳನ್ನು ನೋಡಿದೆ. ಅಣ್ಣ, ಯಾಕೆ ಕಾಲು ಅಡ್ಡ ಕೊಟ್ಟು ನನ್ನ ಬೀಳಿಸಿದೆ ಎಂದು ತುಟಿ ಉಬ್ಬಿಸಿ ಕೇಳಿದಳು ಅವನನ್ನು. ಹಾ, ನೀನು ಕಾಲು ಅಡ್ಡ ಇಟ್ಟು ನನ್ನ ಪ್ರೀತಿನ ಬಲಿ ಕೊಟ್ಟು ಬಿಟ್ಟೆ ಅಲ್ವಾ, ಅದಕ್ಕೆ ನಿನ್ನ ದರಿದ್ರದಿಂದ ನನ್ನ ಲವ್ ಎಕ್ಕಟ್ಟು ಹೋಯ್ತಲ್ಲ ಅದಕ್ಕೆ ಎಂದು ಮೂತಿ ತಿರುವಿ ಹೇಳಿದಾಗ, ನಾನು ಮಾಡಿದ್ದು ಸರಿನೇ ಅಲ್ವಾ ಅಣ್ಣ, ಅವರು ಸರಿ ಇರಲಿಲ್ಲ ಎಂದು ಮೆಲ್ಲಗೆ ಹೇಳಿದ್ದೆ. ಕೈಯಲ್ಲಿದ್ದ ಕಪ್ ಎತ್ತಿ ಒಗೆದವ. ಯೋಯ್, ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ಇದೇನೆ ನಿನಗೆ? ಮೊದಲು ನಿನ್ನ ನೋಡ್ಕೊ, ನಿನ್ನ ದರಿದ್ರ ಮೂತಿ ನೋಡ್ಕೊ, ಆಮೇಲೆ ನನ್ನ ಸಾಹು ಬಗ್ಗೆ ಮಾತಾಡುವಂತೆ ಎಂದು ಹೇಳಿದಾಗ ತಲೆ ತಗ್ಗಿಸಿ ನಿಂತಳು ಸಮೃದ್ಧಿ. ಹೇಳು, ಏನೋ ಹೇಳಬೇಕು ಅಂದೆಲ್ಲ, ಯಾಕೆ ಹೀಗೆ ತಲೆ ತಗ್ಗಿಸಿ ನಿಂತಿದೀಯಾ ಎಂದು ಅರಚಿದಾಗ ಸುಮ್ಮನೆ ಅವನನ್ನು ನೋಡಿ, ಸಾರಿ ಅಣ್ಣ, ನಾನು ಸತ್ಯ ತಿಳಿಸಿದ್ರಿಂದ ನಿನಗೆ ಒಳ್ಳೆಯದಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ನಿನ್ನಿಂದ ಇನ್ನೂ ದೂರ ಆಗ್ತೀಯಾ ಅಂತ ಗೊತ್ತಿರಲಿಲ್ಲ. ಐ ಆಮ್ ಸಾರಿ ಅಣ್ಣ ಎಂದು ಹೇಳಿ ಬಿದ್ದಿದ್ದ ಕಪ್ ಎತ್ತಿಕೊಂಡ್ಲು. ನನ್ನ ಜೀವನ, ನನ್ನ ಇಷ್ಟ, ನನ್ನ ಪ್ರೀತಿ, ನೀನು ಯಾರು ಅಂತ ನನ್ನ ಜೀವನಕ್ಕೆ ತಲೆ ಹಾಕ್ತೀಯಾ ಎಂದು ರೇಗಿದ. ಮತ್ತೆ ಅವ ಅಷ್ಟು ಹೇಳಿದ್ದೇ ಮುಖದಲ್ಲಿ ವ್ಯಂಗ್ಯ ನಗು ತಂದುಕೊಂಡು, ಇನ್ನೆಂದು ನಿನ್ನ ಜೀವನದಲ್ಲಿ, ನಿನ್ನ ವೈಯಕ್ತಿಕ ವಿಷಯದಲ್ಲಿ ನಾನೆಂದು ತಲೆ ಹಾಕೋದಿಲ್ಲ ಎಂದು ಅಲ್ಲಿಂದ ಹೊರಟಳು. ನೀನು ಇಲ್ಲ ಅಂದ್ರೇನು, ನನ್ನ ಜೀವನದಲ್ಲಿ ನನಗೆ ಇಂಪಾರ್ಟೆನ್ಸ್ ಕೊಡುವವರು ತುಂಬ ಜನ ಎಂದು ಮೂತಿ ಸೊಟ್ಟ ಮಾಡಿ ಕುಳಿತ ಸುಹಾಸ್. ತನ್ನ ಕೋಣೆಗೆ ಬಂದು ಏನನ್ನೋ ಬರೆಯುತ್ತಾ ಕುಳಿತಿದ್ದಳು ಸಮೃದ್ಧಿ. ಪ್ರೀತಿಯ ಮಾಮ, ನಾನು ನಿಮ್ಮನ್ನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ನೀವು ಹೋದ್ಮೇಲೆ ಎಲ್ಲ ಬದಲಾಗಿದೆ, ಎಲ್ಲವೂ ಬದಲಾಗಿದೆ. ಪ್ಲೀಸ್ ಅಲ್ಲಿದ್ದರೂ ಬೇಗ ಬನ್ನಿ, ನಿಮಗಾಗಿ ಕಾಯ್ತಾ ಇದ್ದೀನಿ. ನಾನು ನಿಮ್ಮ ಹಾದಿಯಲ್ಲೇ ನಡೆದು ಎಲ್ಲರಿಗೂ ಒಳ್ಳೆಯದು ಬಯಸೋಣ ಅಂದುಕೊಂಡ್ರೆ ಎಲ್ಲ ಕೆಟ್ಟದ್ದೇ ಆಗ್ತಿದೆ. ಅಕ್ಕನ ಮದುವೆ 2 ಬಾರಿ ನಿಂತೋಯ್ತು. ಇನ್ನು ಅಣ್ಣ ಪ್ರೀತಿಸಿದ ಹುಡುಗಿ ಕೆಟ್ಟವಳು. ಇದಾದ ಮೇಲೂ ನಾನು ಹೋಗಿ ಅವಳ ಜೊತೆ ಮಾತಾಡಬಹುದು, ಆದರೆ ಅದು ನನಗಿಷ್ಟ ಇಲ್ಲ ಮಾಮ. ಅಣ್ಣ ನನ್ನ ಎಷ್ಟೇ ದ್ವೇಷ ಮಾಡಿದರೂ ಪರವಾಗಿಲ್ಲ, ಆದರೆ ಅವನು ಮಾತ್ರ ಒಳ್ಳೆ ಜೀವನ ಕಟ್ಕೊಳ್ಬೇಕು. ಪ್ರೀತಿ ಗೀತಿ ಅಂತ ಅವನು ಕೆಟ್ಟ ಹುಡುಗಿ ಮದುವೆ ಆದರೆ ಪೂರ್ತಿ ನಮ್ಮ ಮನೆಯ ನೆಮ್ಮದಿಯೇ ಕದಡುತ್ತದೆ. ಪ್ಲೀಸ್ ಮಾಮು, ಎಲ್ಲಿದ್ದೀರಾ? ಬೇಗ ಬನ್ನಿ, ನಿಮ್ಗಾಗಿ ನಾನು ಕಾಯ್ತಾ ಇದ್ದೀನಿ. ನಾನೊಬ್ಬಳೇ ಕಾಯ್ತಾ ಇದ್ದೀನಿ. ನೀವು ಬಂದ್ರೇ ಇದೆಲ್ಲ ಸರಿ ಹೋಗೋದು. ಪ್ಲೀಸ್ ಮಾಮು, ಲವ್ ಯು ಸೋ ಮಚ್. ಬೇಗ ಬನ್ನಿ, ಇಂಥ ನಿಮ್ಮ ಪ್ರೀತಿಯ ಸಮು ಎಂದು ಬರೆದು ಮುಚ್ಚಿಟ್ಲು ಆ ಡೈರಿಯ. ಅದರ ಮೇಲೆ ಕೈ ಆಡಿಸುತ್ತಾ ಹಾಗೆ ಮಲಗಿ ಕಣ್ಣು ಮುಚ್ಚಿದವಳ ಕಣ್ಣ ಮುಂದೆ ಕೇವಲ ಅವರದ್ದೇ ನೆನಪು. ಮಧ್ಯಾಹ್ನ ತುಸು ಹೆಚ್ಚೇ ತಿಂದಿದ್ರಿಂದ ಹಾಗೆ ಮಲಗಿ ಬಿಟ್ಟಳು ಸಮೃದ್ಧಿ. ಇತ್ತ ದಾದ ಹೋಗಿದ್ದೆ ಅಮ್ಮನ ಕೂರಿಸಿ ಅಡುಗೆ ಮನೆಗೆ ನುಗ್ಗಿದ್ದ ಜಗ್ಗು. ಅವನೇ ಅಡುಗೆ ಮಾಡುತ್ತಿದ್ದ. ಮೊದಲು ಮೊಸರಿನಿಂದ ಮಜ್ಜಿಗೆ ಮಾಡಿ ಅದಕ್ಕೆ ಮಸಾಲೆ ರುಬ್ಬುತ್ತಿದ್ದ. ಲೋ ಜಗ್ಗು, ಬಾರೋ ಈ ಕಡೆ, ನನಗೇನೂ ಆಗಿಲ್ಲ, ನಾನೇ ಮಾಡ್ತೀನಿ ಅಡುಗೆನ ಎಂದು ಸಿತಾರ ಅವರು ಹೇಳಿದಾಗ ಅವರತ್ತ ನೋಡಿ, ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ, ಅಮ್ಮ ಮಹಾರಾಣಿಯ ಹಾಗೆ, ಆಯಾಸ ಪಡೆದಿರು ನೀನು ಕೂಗುತ್ತ ಹೇಗೆ, ಎಲ್ಲ ಕೆಲಸ ಮಾಡಿ ಮುಗಿಸುವೆ, ರುಚಿಯಾದ ಅಡುಗೆ ನಾನು ಮಾಡುವೆ, ತರರಂ 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 ಎಂದು ಸೌಟು ಹಿಡಿದು ಹಾಡಿದ ಮಗನ ನೋಡಿ, ಜಗ್ಗೋ ಈಗ ಪರವಾಗಿಲ್ಲ ಕಣೋ, ನಾನು ಮಾಡ್ತೀನಿ, ಈ ಕಡೆ ಬಾ ಎಂದು ಸಿತಾರ ಕರೆದಾಗ, ಅಮ್ಮ ನೀ ಸುಮ್ಮನೆ ಕುಳಿತುಕೋ, ಇವತ್ತಿನ ಸ್ಪೆಷಲ್ ಅಡುಗೆ ಮಜ್ಜಿಗೆ ಹುಳಿ ಎಂದು ಅಮ್ಮನ ಕೆನ್ನೆ ಹಿಡಿದಾಗ ಒಂದು ಕ್ಷಣ ಅವನ ಅಪ್ಪನ ನೋಡಿದ ಹಾಗಾಯಿತು ಅವರಿಗೆ. ಭೀಮಸೇನ ಹಳ ಮಹಾರಾಜ ಗಂಡಸರಲ್ಲವೇ, ನನ್ನ ಹಾಗೆ ಮೀಸೆ ಹೊತ್ತ ಮಹನೀಯರಲ್ಲವೇ ಎಂದು ಹೇಳಿದಾಗ ನಿಜಕ್ಕೂ ಅವನ ಅಪ್ಪನ ನೋಡೆ ಹಾಗೆ ಅನಿಸಿ ಕಣ್ಣು ತುಂಬಿಕೊಂಡ್ರು. ಹೇ ತಾರಾ, ಯಾಕೆ ಕಣ್ಣಲ್ಲಿ ನೀರು? ನಾನು ಇರುವವರೆಗೂ ಈ ಕಣ್ಣಲ್ಲಿ ಖುಷಿಗಷ್ಟು ನೀರು ಬರಬೇಕು ಎಂದು ಅವರು ಹೇಳುತ್ತಿದ್ದ ಮಾತು ನೆನಪಾಗಿದ್ದೆ ಅವರ ಕಣ್ಣಿನಿಂದ ನೀರು ಜಾರಿತು. ಅಮ್ಮ ಯಾಕೆ ಅಳ್ತಾ ಇದೆಯಾ, ಏನಾಯ್ತು ಎಂದು ಅವರ ಕೆನ್ನೆ ಹಿಡಿದು ಕೇಳಿದ. ಅಮ್ಮನ ಕಣ್ಣಲ್ಲಿ ನೀರು ನೋಡಿ ಗಾಬರಿಯಾದ ಅವ. ಅಮ್ಮ ಯಾಕೆ ಅಳ್ತಾ ಇದೆಯಾ, ಏನಾದರೂ ತಪ್ಪಾಗಿ ಹೇಳಿದ್ನಾ ಎಂದು ಅವ ಕೇಳಿದಾಗ ತಲೆ ಅಡ್ಡಡ್ಡ ಆಡಿಸಿ, ಇಲ್ಲ ಕಣೋ, ಹಾಗೆ ಏನೋ ನೆನಪಾಯಿತು ಅಷ್ಟೆ ಎಂದು ಕಣ್ಣೊರೆಸಿಕೊಂಡು, ಏನು ನೆನಪಾಯಿತು ಅಂತ ಗೊತ್ತು ಬಿಡಮ್ಮ, ನಾನಿನ್ನ ಎಷ್ಟೇ ಖುಷಿಯಾಗಿ ನೋಡ್ಕೊಳ್ಬೇಕು ಅಂದರೂ ನಿಮಗೆ ಆ ಮನೆಯವರ ನೆನಪು ಜೊತೆಗೆ ಆ ಅಯೋಗ್ಯನ ನೆನಪು ಅಲ್ವಾ ಎಂದು ಹೇಳಿದ್ದೆ. ಜಗ್ಗ ಎಂದು ಅರಚಿದ್ರು ಸಿತಾರ. ಇನ್ನೊಮ್ಮೆ ನನ್ನ ಗಂಡನ ಬಗ್ಗೆ ಕೇವಲವಾಗಿ ಮಾತಾಡಿದರೆ ಸರಿ ಇರೋದಿಲ್ಲ ಎಂದು ಕೋಪದಿಂದ ಹೇಳಿದರು. ಅವರ ಕಣ್ಣುಗಳು ಕೆಂಡ ಉಗುಳುತ್ತಿದ್ದವು ಕೋಪದಲ್ಲೇ. ಇನ್ನು ಏನಂತ ಹೇಳಬೇಕು ಅಮ್ಮ, ಕಟ್ಟಿಕೊಂಡ ಹೆಂಡತಿ ಬಿಟ್ಟು ಬೇರೆ ಯಾವಳ ಹಿಂದೆನೋ ಹೋಗಿ ಎಂದು ಅವನ ಮಾತು ಪೂರ್ಣ ಆಗುವ ಮೊದಲೇ ಅವನೆತ್ತರಕ್ಕೆ ಕೈ ತೆಗೆದುಕೊಂಡು ಹೋದವರು, ಛೀ, ಎಷ್ಟು ಸಾರಿ ಹೇಳಿದ್ರು ನಿನಗೆ ನಿಮ್ಮಪ್ಪನ ಬಗ್ಗೆ ಗೊತ್ತಾಗೋದಿಲ್ವಾ? ನಿನಗೆ ಬೇಕಿರೋದು ಅದಾದ ಅಲ್ವಾ, ಅವನ ಜೊತೆಗೆ ಎದ್ದು ಬಿಡು, ನನಗೆ ನೀನು ಸಾಕೋದು ಬೇಡ, ನೀನು ಅಡುಗೆ ಮಾಡಿ ಹಾಕೋದು ಬೇಡ ಎಂದು ಜೋರಾಗಿ ಹೇಳಿ ಅಳುತ್ತಾ
ಇನ್ನೆಂದೂ ನನ್ನ ಗಂಡನ ಬಗ್ಗೆ ಕೇವಲವಾಗಿ ಮಾತಾಡಬೇಡ ಅಷ್ಟೆ ಎಂದು ಅವನಿಗೆ ಕೈ ಮುಗಿದು ಅಲ್ಲಿಂದ ಹೊರಟರು ಸಿತಾರ. ಅವನಿಗೆ ಬೈದುದಕ್ಕಿಂತ ಅಪ್ಪನ ಬಗ್ಗೆ ಮಾತಾಡಬೇಡ, ಹಾಗೆ ಊಟ ಸಹ ಬೇಡ ಎಂದು ಹೇಳಿದ್ದೆ ನೊಂದುಕೊಂಡು, ನಾವು ಬೇಡ ಅಂತ ಹೋದವನ ಬಗ್ಗೆ ಯಾಕಮ್ಮ ನಿನಗಿಷ್ಟು ಕಾಳಜಿ? ಛೆ, ಆ ಮನುಷ್ಯ ಒಬ್ಬ ಇದ್ದಿದ್ರೆ ಇವತ್ತು ಎಲ್ಲ ಸರಿ ಇರ್ತಿತ್ತು. ನಾನು ನೀವು ಆ ದೊಡ್ಡ ಕುಟುಂಬದಲ್ಲಿ ಸುಖವಾಗಿರ್ಬೋದಿತ್ತು. ಹಾಗೆ ನನ್ನ ಮುದ್ದಮ್ಮ ನನಗೆ ಸಿಗ್ತಾ ಇದ್ಲು ಎಂದು ಹೇಳಿಕೊಂಡು ಅಡುಗೆ ಮನೆಗೆ ಹೋಗಿ ಅರ್ಧ ಆಗಿದ್ದ ಅಡುಗೆ ಮುಗಿಸಿದ ಬೇಸರದಲ್ಲೇ. ಅಮ್ಮ ಹಸಿದು ಇದ್ದರೆ ಅದೆಗೆ ಸರಿ ಹೋದಿತ್ತು ಅವನಿಗೆ. ಬೇಗ ಬೇಗ ಅಡುಗೆ ಮಾಡಿ ತಟ್ಟೆಗೆ ಹಾಕಿದ ಜಗನ್ ಅಲ್ಲೇ ಇದ್ದ ಒಂದು ಬಟ್ಟೆ ತೆಗೆದುಕೊಂಡು ಬೆರಳಿಗೆ ಸುತ್ತಿಕೊಂಡ. ಅಮ್ಮ, ಊಟ ಮಾಡು ಬಾ ಎಂದು ಅವರ ಮುಂದೆ ತಟ್ಟೆ ಹಿಡಿದು ಕೋಪದಲ್ಲಿ ಮುಖ ತಿರುಗಿಸಿ ಕುಳಿತರು. ಆ ಮ್ಯಾಟರ್ ಮುಗೀತು ಅಲ್ವಮ್ಮ, ಪ್ಲೀಸ್ ಬಿಡು, ಈಗ ಸದ್ಯ ನನ್ನ ಜೊತೆ ಮಾತಾಡು, ಬೇಡ ಬೇಡ ಊಟ ಮಾಡು ಎಂದು ಅವರ ಮುಂದೆ ತಟ್ಟೆ ಹಿಡಿದ. ಹೋಗಿ ನೀನು ನಿನ್ನ ದಾದನ ಜೊತೆ ಊಟ ಮಾಡು, ನಾನು ಬದುಕಿದ್ರೆಷ್ಟು ಬಿಟ್ರೆಷ್ಟು ನಿನಗೆ ಎಂದು ಹೇಳಿದ್ದೆ ಕೋಪದಿಂದ ಮುಷ್ಟಿ ಕಟ್ಟಿದವ. ಅಮ್ಮ, ಸುಮ್ಮನೆ ಕೋಪ ತರಿಸ್ಬೇಡ, ಊಟ ಮಾಡು. ನಾನು ಮಧ್ಯಾಹ್ನ ಸಹ ಅಷ್ಟೇನೂ ತಿಂದಿಲ್ಲ. ಇವಾಗ ನೀನು ಮಾಡಿಸಿಲ್ಲ ಅಂದರೆ ಇವತ್ತಲ್ಲ ಇನ್ನೂ ಒಂದು ವಾರ ನಾನು ತಿನ್ನೋದಿಲ್ಲ ಎಂದು ಅವರ ಬ್ಲ್ಯಾಕ್ ಮೇಲ್ ಮಾಡಲು ಅವನತ್ತ ನೋಡಿ, ಯಾಕೆ ನಿನ್ನ ಕೈ ಏನಾಗಿದೆ ಎಂದರು ಮೂತಿ ಬಾಡಿಸಿ. ಕೈ ಕೊಯ್ಕೊಂಡೆ ಅಮ್ಮ, ಕ್ಯಾರೆಟ್ ತುರಿಯುವಾಗ ಕೈ ಸಹ ಎರೆದುಕೊಂಡೆ ಎಂದು ಹೇಳಿದ್ದೆ ತಟ್ಟೆ ತೆಗೆದುಕೊಂಡು ಅವನಿಗೆ ತುತ್ತು ಕೊಟ್ಟರು. ನನ್ನ ಮುದ್ದು ಅಮ್ಮ ಎಂದು ಅವನು ಸಹ ತುತ್ತು ಕೊಟ್ಟ. ಇಬ್ಬರೂ ಊಟ ಮುಗಿದ ಮೇಲೆ, ಈ ಹುಳಿಗೆ ಕ್ಯಾರೆಟ್ ಹಾಕೋದೇ ಇಲ್ಲ ಮಗನೇ ಎಂದು ಹೇಳಿದಾಗ ನಾಲಿಗೆ ಕಚ್ಚಿಕೊಂಡು ಓಡಿದ ಜಗನ್. ಅಮ್ಮ ಮಗನ ಪ್ರಪಂಚವೇ ಇದು. ಇಬ್ಬರು ಅದೆಷ್ಟೇ ಕಿತ್ತಾಡಿ ಜಗಳ ಆಡಿ ಮಾತನಾಡುವುದೂ ಬಿಟ್ಟರು, ರಾತ್ರಿ ಅವರು ಊಟ ಮಾಡಿಸಿದ್ರೆ ಅಂದಿನ ದಿನ ಸಂಪೂರ್ಣ ಆಗುವುದು. ಈ ಪ್ರಪಂಚಕ್ಕೆ ಕಾಲಿಟ್ಟು ಬರಬೇಕು ಅವಳು, ಈ ಪ್ರಪಂಚವ ಶುದ್ಧಿ ಮಾಡಬೇಕು ಅವಳು. ಇಬ್ಬರ ಭೇಟಿ ಹೇಗೆಂದು ವಿಧಿ ನಿರ್ಧರಿಸಿತ್ತು. ಮತ್ತೆ ಸಿಗುವ. ಕಥೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂದಿನಂತೆ ನಿಮ್ಮ ಪ್ರೀತಿ ಕಮೆಂಟ್ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ಪ್ರೀತಿಯ ರೂಪಕ ನಡಿತೆ. ಯಾಕೆ ಈ ಕಥೆ ಅಷ್ಟು ಇಷ್ಟ ಆಗ್ತಿಲ್ವಾ? ನಿಮ್ಮ ಪ್ರೋತ್ಸಾಹ ತುಂಬ ಕಡಿಮೆ ಆಗ್ತಿದಪ್ಪ, ನನಗೆ ಬೇಜಾರಾಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಹಾಕಿ ಆಯಿತಾ?